ಹಾಯ್ ಹಲೋ ನಮಸ್ಕಾರ ಬಸ್ಸು. ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಳಗ್ಗೆನೇ ಎದ್ದು ಜಿಮ್ಮಿಗೆ. ಬೆಳಗ್ಗೆನೇ ಅಂತ ಹೇಳ್ಬಿಟ್ಟು ಎದ್ದು ಹೊರಟೆ ಅಷ್ಟರಲ್ಲಿ 7:15 ಆಗ್ಬಿಟ್ಟೈತಿ. ವಾಕಿಂಗ್ ಹೋಗೋಣ ಅಂದರೆ 7:15 ಹೋದರೆ ಎಲ್ಲರೂ ನಗಾಡ್ತಾರೆ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಹೋಗ್ತಾಯಿದ್ದೀವಿ. ನಮ್ಮ ಬಾಸ್ ಇನ್ನೂ ರೆಡಿ ಆಗ್ತವ್ರೆ. 7:15 ಆದರೂ ಎದ್ದು ಇನ್ನೂ ಶೂ ಈಗ ಹಾಕ್ಕಂತಾರೆ. ನಾಯಿ ಬಿಟ್ಬಿಟ್ಟಿದ್ರು ಆಚಿಕ್ಕೆ ಹೋಗಿ ಇಟ್ಕೊಂಬಂದೇನಿ, ಅದನ್ನ ಮಾತ್ರ ಹೇಳ. ನಾವು ಎದ್ದು ಜಿಮ್ಗೆ ಹೋಗೋ ಅಷ್ಟರಲ್ಲಿ ನಮ್ಮ ಮಗ ಎದ್ದು ಬಂದೇ ಬಿಟ್ಟ. ಅಲೆ ಕಳ್ಳ ಫುಲ್ ಸ್ಮೈಲು. ನೀನು ರೆಡಿ ಮಾಡ್ಕೊಳ್ಳೋದು ನೋಡ್ಬೇಕು. ಗೇಟ್ ಹತ್ರ ಫುಲ್ ಸರ್ಕಸ್ ಮಾಡಿದವ್ರಿ. ಬಾಯ್. ಲೇಟ್ ಆಯಿತು ಅಂದಿದ್ದಕ್ಕೆ ಗಿಮ್ಸು ಏನು ನೋಡ್ತಾ ಇಲ್ಲ ಬಸ್ಸು. ಹಂಗೆ ಒಂದು ಆರಿಸ್ದೇ ಬಿಟ್ಟ. ಬಂದೇ ಬಿಟ್ವಿ. ಇಲ್ಲ ಜಿಮ್ ಹತ್ರ ರೀಚ್ ಆದಮೇಲೆ ನಮ್ಮ ಟ್ರೈನರ್ ಮಹೇಶ ಯಾಕೋ ನೋಡಿ ನಗ್ತಾ ಇದ್ದ. ಅಪರೂಪಕ್ಕೆ ಬಂದ್ವಿ ಅಂತಲೂ ಏನೋ ಗೊತ್ತಿಲ್ಲ. ಆಮೇಲೆ ನನ್ನ ತಮ್ಮ ಗದೆ ಎತ್ಕೊಂಡು ವರ್ಕೌಟ್ ಶುರು ಮಾಡೇ ಬಿಟ್ಟ. ನಮ್ಮ ಡ್ಯಾಡಿ ನೋಡಿದ್ರೆ ಕಾಲು ಎತ್ಕೊಂತಿದ್ರು. ಇಬ್ಬರೂ ನೋಡಿ ಹುಮ್ಮಸ್ ತಡೆಯೋಕ್ಕಾಗ್ದಲೆ ನಾನು ಗದೆ ಎತ್ಕೊಂಡು ವರ್ಕೌಟ್ ಶುರು ಮಾಡೇ ಬಿಟ್ಟೆ. ಪುನೀತಣ್ಣನ ಹಾಡು ಕೇಳ್ತಾ ಇದ್ರೆ ಹಂಗೆ ಸ್ಟೆಪ್ ಬಂದೇ ಬಿಡುತ್ತೆ. ಒಳ್ಳೆ ವರ್ಕೌಟ್ ಆಯಿತು. ಫಸ್ಟ್ ಡೇ ಅಂತ ಹೇಳ್ಬಿಟ್ಟು ಲೈಟಾಗಿ ವರ್ಕೌಟ್ ಮಾಡ್ಕೊಂಡ್ವು. ನಮ್ಮ ಇಂಜಿನಿಯರ್ ಸಾಹೇಬ್ ಇಲ್ಲೇ ಇದ್ದಾರೆ. ಬ್ಯಾಡ್ಮಿಂಟನ್ ಆಡ್ಕೊಂಡು ಬಂದಿರೋಂಗಿದ್ದಾರೆ. ಬನ್ನಿ ಸರ್. ಸರ್ ವರ್ಕೌಟ್ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಮಹಾಪ್ರಭು ನೀವೇನು ಇಲ್ಲಿ? ರಗಳೆ ಇವತ್ತು ಯಾಕೋ ಹೆಂಗೆ ಕಾಣ್ತಾರೆ ಸಹಾಯ ಅವರು. ಏನು ಮಾಡಿದ್ದೀರಾ ಟಿಫನ್ನು? ಹೇಳ್ರಿ ಏನು ಮಾಡಬೇಕು ಟಿಫನ್? ಉಪ್ಪಸ್ಸು. ಬೆಳಗಿನ ಟಿಫನ್ನು ಚಪಾತಿ, ಸೊಪ್ಪಿನ ಪಲ್ಯ, ಚಟ್ನಿ ಇರ್ತಿದ್ದಾರೆ ವಿಚಿತ್ರವಾಗಿ. ನೋಡ್ಬಿಟ್ಟ. ನಮ್ಮ ಮನೆಯವರು ಪಾಪಕ್ಕೆ ತಿನ್ಸೋದು ಕಷ್ಟ ಅಂತೇಳಿ ನಮಗೆ ತಿನ್ನಿಸ್ಬಿಡ್ತಾರೆ 2 ಸ್ಪೂನ್ 3 ಸ್ಪೂನ್. ಆದರೂ ಡಿಫ್ರೆಂಟ್ ಆಗಿದೆ. ಡೈಲಿ ಅಮ್ಮ ಮಗನ ಫೈಟ್ ಹಿಂಗೆ. ಚಾನಲ್ಗೆ ವೀಡಿಯೋ ಎಡಿಟ್ ಮಾಡೋ ಅಷ್ಟರಲ್ಲಿ ಊಟ ರೆಡಿಯಾಗಿತ್ತು. ಊಟ ರೆಡಿಯಾಗಿದ್ದಿಲ್ಲ, ಊಟ ಮಾಡೋಕೆ ಹೋಗೋಣ ಅಂತೇಳಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ನನ್ನ ತಮ್ಮ ಅಲ್ಲೇ ಅರ್ಧ ಖಾಲಿ ಬಡೇ ಬಿಟ್ಟಿದ್ದ. ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮತ್ತು ಟೊಮೊಟೊ ಮೊಟ್ಟೆ ಗೊಜ್ಜು ಮಾಡಿದರು. ಯಾವ ಹಾಲು ಕೊಡ್ತಾವ ಯಾವ ಅರಿತ. ಊಟ ಮಾಡಿ ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ಹೋದ್ರೆ ಎದ್ದು ನೋಡಿದ್ರೆ 5:30 ಆಗಿತ್ತು. ಬಾ
ನಿಂದು ಡ್ಯೂಟಿ. ವೀಡಿಯೋ ಮಾಡ್ಕೊಳ್ತೀನಿ. ಇರಲಿ ಪರವಾಗಿಲ್ಲ, ನಾಳೆ ಮಾಡೋದು ಮತ್ತೆ. ಜಾಸ್ತಿ ಆಗಿರುತ್ತೆ. ಹಚ್ತಾನೆ ಇದೀವಲ್ಲ ವಿಷ್ಣು ಡೈಲಿ ಆಯಿಂಟ್ಮೆಂಟು. ಸಾಲ್ತಾ ಇಲ್ವಾ? ಹಾಂ. ಏಯ್ ಯಾಕಮ್ಮ ಯಾಕೆ ಪೂರ್ತಿ ಅವನಿಗೆ ಗುದ್ದಬೇಕು ಫಸ್ಟ್ ಯಾರಾದ್ರು. ಬಿಡು ತತ್ತಾ ಇದ್ದಾರೆ ಕುಡಿದಷ್ಟು. ಐ ಒಂದೂವರೆ ಲೀಟ್ರಷ್ಟು ಹಾಲು ಕೊಡುತ್ತೆ. ವೈಟು ಆಲ್ರೆಡಿ ಮತ್ತೆ ಕನ್ಸೀವ್ ಆಗಿರೋದ್ರಿಂದ ಒಂದು ಅರ್ಧ ಲೀಟ್ರು ಕೊಡುತ್ತೆ ಆಲ್ಮೋಸ್ಟು. ಬ್ಲ್ಯಾಕ್ ಒಂದು ಲೀಟ್ರಷ್ಟು ಕೊಡುತ್ತೆ. ನೀವೇ ನೋಡೋದಲ್ಲ ಹಾಲು ಯಾವ ಕಲರ್ ಇದೆ ಅಂತ ಹೇಳಿ. ಈ ಹಾಲು ಕುಡಿಯೋದ್ರಿಂದ ಭಾಳ ಶಕ್ತಿ, ಪೌಷ್ಟಿಕಾಂಶ ಭಾಳ ಇರುತ್ತೆ. ನಾಟಿ ಹಸಿನ ಹಾಲು, ಈ ಥರ ಹಳ್ಳಿಕಾರ್ ಹಸುವಿನ ಹಾಲು ತುಂಬ ಒಳ್ಳೆಯದು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ವೀಡಿಯೋಗಾಗಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.